ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಪಲಾವ್ ತೊಗೊಂಡಿರೋ ಐಟಮ್ಸ್: ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು ನವಿಲುಕೋಸು, 4ರಿಂದ 5 ಬೀನ್ಸ್, ಒಂದು ಕ್ಯಾರೆಟ್ ಮತ್ತು ಸ್ವಲ್ಪ ಬಟಾಣಿ ಮತ್ತು ಪಲಾವ್ ಐಟಮ್ಸ್. ಸೊ ನಾನಿವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆದ ನಂತರ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ಇವಾಗ ಅದಕ್ಕೆ ನಾನು ಪಲಾವ್ ಮಸಾಲ ಐಟಮ್ಸ್ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಪಲಾವ್ ಎಲೆ ಇರಲಿಲ್ಲ, ಸೊ ಅದನ್ನು ನಾನು ಆ್ಯಡ್ ಮಾಡಲಿಲ್ಲ. ನೀವು ಖಂಡಿತವಾಗ್ಲೂ ಪಲಾವ್ ಎಲೆ ಆ್ಯಡ್ ಮಾಡಲೇಬೇಕು. ಅದು ಹಾಕಿದ್ರೇ ಅಲ್ವಾ ಪಲಾವ್ ಅನ್ನಿಸ್ಕೊಳ್ಳೋದು. ಸೊ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಹಾಕೋಕ್ಕಾಗಲಿಲ್ಲ. ಓಕೆ, ಇವಾಗ ನೆಕ್ಸ್ಟು ಈರುಳ್ಳಿ ಮತ್ತು ಟೊಮೆಟೊ ಹಾಕ್ತಾಯಿದ್ದೀನಿ. ಮತ್ತು ಕಟ್ ಮಾಡ್ಕೊಂಡಿರೋವಂಥ ಎಲ್ಲ ತರಕಾರಿನೂ ಕೂಡ ಹಾಕಬೇಕು. ಮತ್ತು ಮಿಕ್ಸಿಯಲ್ಲಿ ರುಬ್ಬಿರೋ ಅಂತಹ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು 1 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಫ್ಲೇವರ್ ಎಲ್ಲ ಬರಬೇಕು ನಿಮಗೆ. ನಾವು ಮಾಡ್ತಾ ಇದ್ದಂಗೆ ಪಲಾವ್ ಸ್ಮೆಲ್ ಬರ್ತಿದೆ ಅಂತ ಗೊತ್ತಾಗ್ಬಿಡ್ಬೇಕು, ಆ ಥರ ಫ್ರೈ ಮಾಡಿ. ಸೊ ನೆಕ್ಸ್ಟು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ವಾಟ್ರ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ಸ್ ಆದಮೇಲೆ ನಿಮ್ಮ ಪಲಾವ್ ರೆಡಿ ಆಗಿರುತ್ತೆ. ಸೊ ಇವಾಗ ಅದು ರೆಡಿ ಆಗೋಷ್ಟರಲ್ಲಿ ನಾವೇನು ಮಾಡೋಣ, ಮೊಸರು ಬಜ್ಜಿ ಮಾಡ್ಕೊಳ್ಳೋಣ. ಮೊಸರು ಬಜ್ಜಿಗೆ ಬೇಕಾಗಿರೋ ಅಂಥ ಐಟಮ್: ಮೊಸರು, ಸೌತೆಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮೆಟೊ, ಹಾಗೆ ಉಪ್ಪು. ಮೊಸರಿಗೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡಿ. ನಾನಿಲ್ಲಿ ಸ್ವಲ್ಪನೂ ನೀರು ಹಾಕಿಲ್ಲ. ಗಟ್ಟಿ ಮೊಸರಿದ್ರೆ ಪಲಾವ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೀರನ್ನು ಜಾಸ್ತಿ ಬಳಸೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಜಾಸ್ತಿ ಗಟ್ಟಿ ಇರುತ್ತಲ್ಲ, ಆವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಓಕೆ, ಫೈನ್. ಇವಾಗ ರೆಡಿ ಆಯಿತು ಮೊಸರು ಬಜ್ಜಿ. ನೋಡಿ, 2 ವಿಸಲ್ಸ್ ಆದಮೇಲೆ ಪಲಾವ್ ರೆಡಿ.